ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಶ್ರೀರೇಣುಕಾ ನಮೋಸ್ತುತೆ. ಸಮಸ್ತ ಲೋಕ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಈಗ ನಿಮಗೆ ತಿಳಿದಂತೆ ಈ ವರ್ಷದಲ್ಲಿ ನಾವು ಸಹಸ್ರ ಚಂಡಿ ಮಹಾಯಾಗ, ಆ ಕಾಲಭೈರವನಿಗೆ ಸಹಸ್ರ ಕಲಶಾಭಿಷೇಕ ನಡೆಸ್ತಾ ಇದ್ದೀವಿ. ಇದನ್ನು ನಾವು ನಿಮಗೆ ಪ್ರಪ್ರಥಮವಾಗಿ ಹೇಳಿದಂತೆ ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ಮಾಡ್ತಾಯಿದ್ದೀವಿ. ಎರಡನೇದಾಗಿ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮ ಇವೆರಡನ್ನೂ ನಾವು ಉಳಿಸಬೇಕಾಗಿರೋದ್ರಿಂದ ಮತ್ತು ನಮ್ಮ ಪುರಾತನವಾಗಿ ಬಂದಿರತಕ್ಕಂಥ ಆಚರಣೆಗಳಲ್ಲಿ ಸಹಸ್ರ ಚಂಡಿ ಮಹಾಯಾಗವು ಒಂದು. ನಾವಿಲ್ಲಿ ಮೊದಲೇ ಹೇಳ್ತಾ ಇದ್ವಿ, ಸಹಸ್ರ ಚಂಡಿ ಅಂದರೆ ಆ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಸರ್ವ ಸಂಕಟ ಕಾಲಕ್ಕೂ ತಾಯಿ ನಮ್ಮನ್ನು ಕೈ ಹಿಡಿತಕ್ಕನ್ನ ಉದ್ದೇಶಕ್ಕೆ ನಾವು ಯಾವಾಗೂ ದೇವಿಯನ್ನು ಆರಾಧನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ನಮ್ಮ ಈಗ ನಡೀತಕ್ಕಂಥ ಬರ್ತಕ್ಕಂಥ 4/12/2025 ಗುರುವಾರದಿಂದ 13/12/2025 ಶನಿವಾರದವರೆಗೂ 10 ದಿನಗಳ ಕಾಲ ಸಹಸ್ರ ಚಂಡಿ ಮಹಾಯಾಗವನ್ನು ನಡೆಸ್ತಾ ಇದ್ದಾರೆ. ಈ ಚಂಡಿ ಮಹಾಯಾಗದಲ್ಲಿ 4ನೇ ತಾರೀಕು ಅಂಕುರಾರ್ಪಣೆಯಿಂದ ಹಿಡಿದು 12/12/2025 ಶುಕ್ರವಾರ ದಿವಸ ಮಹಾಪೂರ್ಣಾವತಿ ನಡೀತದೆ. ಅದರ ಮಧ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಸ್ವಾಮಿಯವರಿಗೆ ಲಕ್ಷ ಬಿಲ್ವಾರ್ಚನೆ, ಒಂದು ಅನ್ನದ ಅಭಿಷೇಕ, ಒಂದು ಅಡ್ಡಪಲ್ಲಕ್ಕಿ ಉತ್ಸವ, ಕಲ್ಯಾಣೋತ್ಸವ, ಈ ರೀತಿ ಅನೇಕ ಲೋಕ ಕಲ್ಯಾಣಾರ್ಥವಾಗಿ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನು ಕಾಲುವೈರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅವರು ಮತ್ತು ಈ ನಮ್ಮ ರೇಣುಕಾ ಎಂಬ ತಂಡ ಅಂತ ಏನು ಮಾಡ್ಕೊಂಡಿದ್ದಾರೆ ಮಹಿಳೆಯರು, ಇವರಿಬ್ಬರೂ ಸೇರಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇದರಿಂದ ನಮ್ಗೆ ಏನು ಪ್ರಯೋಜನ ಅಂದರೆ, ಈಗ ನೀವು ಎಲ್ಲ ಅರ್ಥ ಮಾಡ್ಕೊಳ್ಳಿ, ತಾಯಿ ಎಷ್ಟೇ ಊಟ ಮಾಡಿದ್ರು ಅದನ್ನು ಅಮೃತ ರೂಪದಲ್ಲಿ ನಮಗೇನು ಆಕೆ ಉಣಿಸ್ತಾ ಇದ್ದಾಳೆ. ಇದು ಸರ್ವಜನಿತ. ಯಾಕಂದರೆ ಪ್ರತಿಯೊಂದು ತಾಯಿನೂ ಅಷ್ಟೇ, ಆಕೆ ಏನು ತಿಂತಾಳೆ ಏನು ಮಾಡ್ತಾಳೆ ಅದನ್ನು ಅಮೃತವಾಗಿ ಮಕ್ಕಳಿಗೆ ಕೊಡ್ತಾ ಇದ್ದಾಳೆ. ಹಾಗಾಗಿ ನಮ್ಮ ಈಗ ಇರ್ತಕ್ಕಂಥ ಜಗತ್ತಿನಲ್ಲಿ ಅನೇಕ ರೋಗ ರುಜಿನಗಳು ಹೆವಿಯಾಗಿ ಬರ್ತಾ ಇದೆ. ನಮ್ಮಲ್ಲಿ ಅಸೂಯೆ, ದ್ವೇಷ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾವುದೇ ಅಸೂಯೆ ದ್ವೇಷ ಇದ್ರೂ ತಾಯಿ ಏನು ಮಾಡ್ತಾಳೆ ಹೇಳಿ, ಎಲ್ಲರನ್ನೂ ಸಮಪಾಲಾಗಿ ನೋಡ್ತಾಳೆ, ಎಲ್ಲರನ್ನೂ ಒಂದೇ ರೂಪದಲ್ಲಿ ನೋಡ್ತಾಳೆ ಅನ್ನೋ ಒಂದು ವಿಚಾರದಲ್ಲಿ ನಾವು ಆ ಒಂದು ಸಹಸ್ರ ಚಂಡಿ ಮಹಾಯಾಗವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ತಮ್ಮದೇ ಆದ ಏನು ಸೇವೆ ಮಾಡಬೇಕು, ಏನು ಹಣದಂದೇ ಸೇವೆ ಮಾಡಬೇಕು ಅಂತೇನಿಲ್ಲ, ಏನಾದರೂ ಆಗಲಿ ಭಗವಂತನ ಆ ತಾಯಿ ಸೇವೆ ಒಂದು ನಮ್ಮ ಕೈಲಾದಷ್ಟು ಮಾತ್ರಗಾದರೂ ಮಾಡೋಣ. ಎಲ್ಲವೂ ಚೆನ್ನಾಗಿರಲಿ, ಸಮಸ್ತ ಲೋಕ ಸುಖಿನೋ ಭವ ಅಂತ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಜಗನ್ಮಾತೆ ಮತ್ತು ಆ ಕಾಲಭೈರವ ಸರ್ವರನ್ನು ಕಾಪಾಡಲಿ ಅಂತ ನಾನು ಕೇಳ್ತೀನಿ.